ಅಗಲಿದ ಮಾಜಿ ಮುಖ್ಯಮಂತ್ರಿ ಎನ್ ಧರಂಸಿಂಗ್ ಪಾರ್ಥಿವ ಶರೀರ ಈಗ ಜೇವರ್ಗಿ ತಲುಪಿದ್ದು ಜೇವರ್ಗಿಯ ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ತಾಲೂಕು ಕ್ರೀಡಾಂಗಣದಲ್ಲಿ ಹಾಕಿರುವಂತಹ ಒಂದು ಶಾಮಿಯಾನದ ಕೆಳಗಡೆ ಅಲ್ಲಿ ಒಂದು ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಆ ತಾಲೂಕು ಕ್ರೀಡಾಂಗಣದಲ್ಲಿ ಅಲ್ಲಿ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಅಂತ ಇಡಲಾಗಿತ್ತು. ಜೇವರ್ಗಿಯ ಜನತೆ ಇಡೀ ಜೇವರ್ಗಿಯ ಜನತೆ ಅಲ್ಲಿಗೆ ಆಗಮಿಸುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಜನರು ಕಿಕ್ಕಿರಿದು ತುಂಬಿದ್ದು ಸರತಿ ಸಾಲಲ್ಲಿ ಹೋಗುವಂತೆ ಪೊಲೀಸರು ಅನುವು ಮಾಡಿಕೊಡ್ತಾ ಇದ್ದಾರೆ. ನಾವೀಗ ನೋಡಬಹುದು ಜೇವರ್ಗಿಯ ಜನತೆ ಅಲ್ಲಿ ಸಾಲು ಕಟ್ಟಿ ಬರ್ತಾ ಇರುವಂತಹ ದೃಶ್ಯ. ಹಾಗೆ ಅಗಲಿದ ನಾಯಕನಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಹಾಗೆ ಕಂಬನಿ ಮಿಡಿತಾ ಇರುವಂತಹ ದೃಶ್ಯ ಕೂಡ. ಹಾಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅಂತ ಇಡೀ ಜೇವರ್ಗಿಯ ಜನತೆ ಅಲ್ಲಿ ಸೇರಿರೋದನ್ನ ಕೂಡ ನೋಡಬಹುದು. ಪೊಲೀಸರ ಬಿಗಿ ಭದ್ರತೆಯ ನಡುವೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದಾದ ನಂತರ ನೆಲೋಗಿಗೆ ಬಾಡಿಯನ್ನ ಸ್ಥಳಾಂತರ ಮಾಡಲಾಗುತ್ತೆ. ಪಾರ್ಥಿವ ಶರೀರವನ್ನ ನೆಲೋಗಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆಸಲಾಗಿರೋದು. ಈಗಾಗಲೇ ಅಲ್ಲಿ ಎಲ್ಲ ಕಡೆ ಎಲ್ಲಾ ರೀತಿಯ ಸಿದ್ಧತೆ ನಡೀತಾ ಇದೆ. ಸ್ವಲ್ಪ ಹೊತ್ತಿಗೆ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಟ್ಟ ನಂತರ ಅಲ್ಲಿಗೆ ಪಾರ್ಥಿವ ಶರೀರವನ್ನ ಸ್ಥಳಾಂತರ ಮಾಡಲಾಗುತ್ತೆ. ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ನಮ್ಮಲ್ಲಿದ್ದಾರೆ. ಅವರು ಕೂಡ ನಮ್ಮ ನಾಯಕರ ಅಂತಿಮ ದರ್ಶನ ಪಡಿತಾ ಇದ್ರು. ಅದೇ ರೀತಿ ಬೆಂಗಳೂರಿನಿಂದ ಆಗಮಿಸಿದಂತಹ ಕೆಪಿಸಿಸಿಯ ಕಾರ್ಯದರ್ಶಿಗಳು ಹಾಗೂ ಇತರ ಮುಖಂಡರು ನಮ್ಮ ನಾಯಕರ ಅಂತಿಮ ಎಲ್ಲರೂ ಸಹಕರಿಸಬೇಕು. ದಯಮಾಡಿ ಎಲ್ಲ ಜನತೆ ತಪ್ಪು ತಿಳ್ಕೊಂಡ್ರೆ ಸಹಕರಿಸಬೇಕಾಗ್ತದೆ. ಶಾಂತತೆಯನ್ನು ಕಾಪಾಡ್ಕೊಳ್ಬೇಕಾಗಿ ವಿನಂತಿ. ದಯವಿಟ್ಟು ಯಾಕಂದ್ರೆ ದೇವರಿಗೆಯ ಜನ ಶಾಂತಿ ಪ್ರಿಯರಿಂದ ಹೆಸರಾಗಿದ್ದೀವಿ. ನಾವು ದಯವಿಟ್ಟು ಶಾಂತಿ ಪ್ರಿಯರಿಗೆ ಹೆಸರಾದಂಥ ನಮ್ಮ ನಾಯಕರ ದರ್ಶನಕ್ಕೆ ಶಾಂತತೆಯನ್ನು ಕಾಪಾಡಿಕೊಳ್ಬೇಕಾಗಿ ನಾವು ಕೇಳ್ಕೊಳ್ತೇವೆ.
ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ ಎನ್ ಧರಮ್ ಸಿಂಗ್ ಇನ್ನಿಲ್ಲ ಅನ್ನುವಂತಹ ಪದ ಅವರ ಕುಟುಂಬ ವರ್ಗ ಮಾತ್ರವಲ್ಲ, ಧರಮ್ ಸಿಂಗ್ರೊಂದಿಗೆ ಒಡನಾಟ ಇಟ್ಟುಕೊಂಡಿದ್ದ ಅವರ ಬಳಗವನ್ನೇ ಅಕ್ಷರಶಃ ದುಃಖದ ಕಡಲಲ್ಲಿ ಮುಳುಗಿಸಿದೆ. ಕಲಬುರಗಿಯ ಎನ್ವಿ ಮೈದಾನದಿಂದ ಪಾರ್ಥಿವ ಶರೀರವನ್ನು ವಿಶೇಷ ವಿಮಾನದ ಮೂಲಕ ಜೇವರ್ಗಿ ಪಟ್ಟಣಕ್ಕೆ ತರಲಾಯಿತು. ಜೇವರ್ಗಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಮತ್ತೊಂದು ಕಡೆಗೆ ಜನರು ಅಂತಿಮ ದರ್ಶನಕ್ಕೆ ಸರತಿ ಸಾಲಲ್ಲಿ ಆಗಮಿಸ್ತಾ ಇದ್ದಾರೆ. ಜನಸ್ತೋಮ ಕಿಕ್ಕಿರಿದು ತುಂಬಿದ್ದು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಸರತಿ ಸಾಲಲ್ಲಿ ಆಗಮಿಸ್ತಾ ಇದ್ದಾರೆ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಪುತ್ರ ವಿಜಯ್ ಸಿಂಗ್ ಮತ್ತೆ ಅಜಯ್ ಸಿಂಗ್ ಅವರಿಗೆ ಹಾಗೆ ಪತ್ನಿ ಪ್ರಭಾವತಿ ಸಿಂಗ್ ಅವರಿಗೆ ಸಮಾಧಾನವನ್ನ ಹೇಳ್ತಾ ಇದ್ದಾರೆ, ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ 1936 ಡಿಸೆಂಬರ್ 25ರಂದು ಜನಿಸಿದ ಧರಮ್ ಸಿಂಗ್ ಎಂಎ ಹಾಗೂ ಎಲ್ಎಲ್ಬಿ ವ್ಯಾಸಂಗ ಮಾಡಿದ್ದರು. 1960ರಲ್ಲಿ ಗುಲ್ಬರ್ಗಾ ನಗರ ಪಾಲಿಕೆ ಸದಸ್ಯರಾಗಿ ರಾಜಕೀಯ ಆರಂಭಿಸಿದ ಧರಮ್ ಸಿಂಗ್ ಮೊದಲ ಬಾರಿಗೆ 1978ರಲ್ಲಿ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬಂದರು. ಅಲ್ಲಿಂದ ನಿರಂತರವಾಗಿ ಸತತ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅಲ್ಲದೆ 1980 ಮತ್ತೆ 2009ರಲ್ಲಿ 2 ಬಾರಿ ಲೋಕಸಭೆಗೆ ಸ್ಪರ್ಧಿಸಿ ಅವರು ವಿಜೇತರಾಗಿದ್ದರು. ಧರಮ್ ಸಿಂಗ್ ನಡೆದಿದ್ದೇ ದಾರಿ ಎಂಬಂತೆ 1 ಬಾರಿ ನಾಮಪತ್ರ ಸಲ್ಲಿಸಿದ್ರೆ ಸಾಕು, ಕ್ಷೇತ್ರದ ಜನತೆ ಅವರನ್ನ ಆರಿಸಿ ಕಳುಹಿಸ್ತಾ ಇದ್ರು. ಒಟ್ಟು 7 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿರೋದು. ಈ ಭಾಗದ ಜನರಿಗೆ ಧರಮ್ ಸಿಂಗ್ ಅಂದ್ರೆ ಅಷ್ಟು ಅಚ್ಚುಮೆಚ್ಚು. ಇನ್ನು ಸ್ವಲ್ಪ ಹೊತ್ತಲ್ಲಿ ಧರಮ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆಲೋಗಿಯಲ್ಲಿ ನೆರವೇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ನಂತರ.
ಅಜಾತ ಶತ್ರು ಎನ್ ಧರಂ ಸಿಂಗ್ ಇಹಲೋಕ ತ್ಯಜಿಸಿದ್ದಾರೆ. ಅಗಲಿದ ಹಿರಿಯ ನಾಯಕನಿಗೆ ಗಣ್ಯರು ಸೇರಿದಂತೆ ಜೇವರ್ಗಿ ಜನತೆ ಅಂತಿಮ ನಮನ ಸಲ್ಲಿಸುತ್ತಾ ಇದ್ದಾರೆ. ನೆಲೋಗಿಯಲ್ಲಿ ಇವತ್ತು ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಅದಕ್ಕೂ ಮುಂಚೆ ಜೇವರ್ಗಿಯ ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರೋದು ನಾವೀಗ ನೋಡ್ತಾ ಇರುವಂತಹ ದೃಶ್ಯ, ನೇರ ಪ್ರಸಾರ ದೃಶ್ಯ. ಕಲಬುರಗಿಯ ಜೇವರ್ಗಿಯಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇಟ್ಟಿರೋದು. ತ್ರಿವರ್ಣ ಧ್ವಜವನ್ನ ಹೊದಿಸಿರುವಂತಹ ಎನ್ ಧರಂ ಸಿಂಗ್ ಅವರ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಜೇವರ್ಗಿಯ ತಾಲೂಕು ಕ್ರೀಡಾಂಗಣದಲ್ಲಿ ಇರಿಸಲಾಗಿದೆ. ಅಲ್ಲಿಗೆ ಜೇವರ್ಗಿಯ ಇಡೀ ಜನತೆ ಅಲ್ಲಿಗೆ ಆಗಮಿಸಿರುವ ನಿರೀಕ್ಷೆ ಇದೆ. ಯಾಕಂತಂದ್ರೆ ಆಗಮಿಸಿರುವ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಜೇವರ್ಗಿಯಾದ್ಯಂತ ಅಘೋಷಿತ ಬಂದ್ ವಾತಾವರಣ ಇದೆ. ಯಾರು ಕೂಡ ಅಂಗಡಿ ಮುಂಗಟ್ಟುಗಳನ್ನ ತೆರೆದಿಲ್ಲ. ಎಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು, ದೈನಂದಿನ ಕೆಲಸ ಕಾರ್ಯಗಳನ್ನ ಬಿಟ್ಟು ಧರ್ಮಸಿಂಗ್ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಆಗಮಿಸ್ತಾ ಇದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ವಿಶೇಷ ವಾಹನ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಜನಸ್ತೋಮವೇ ಸೇರಿತು. ಅಗಲಿದ ನಾಯಕನಿಗೆ ಕಂಬನಿ ಮಿಡಿದಂತಹ ದೃಶ್ಯವನ್ನ ನಾವು ನೋಡಿದ್ವಿ. ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯೋದಿಕ್ಕೆ ಅಂತ ಸರತಿ ಸಾಲಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಪೊಲೀಸರು ಅವರನ್ನ ಒಬ್ಬೊಬ್ಬರನ್ನೇ ಕಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಬರ್ತಾ ಇರುವಂತಹ ಜನರ ಸಂಖ್ಯೆ ಕೂಡ ಹೆಚ್ಚಿರುವ ಕಾರಣಕ್ಕಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರದು. ಜೊತೆಗೆ ಅವರಿಗೂ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಪ್ರತಿಯೊಬ್ಬರು ಕೂಡ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಕ್ತ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀವಿ, ಕೈ ಮುಗಿದು ಶಾಂತಿ ದರ್ಶನ ಮಾಡಿ. ಒಂದು ತಾಸಾಗಿ ದರ್ಶನ ಆಗತ್ತಾರ ಸಾಹೇಬ್ರಿಗೆ ಹೋಯಲ್ಲ, ಬೇಗ ಮುಗಿಸ್ಬೇಕು. ಇನ್ನ ಬಹಳಷ್ಟು ಜನ ಇದ್ದಾರೆ, ಸಾವಿರಾರು ಜನ ಉಳ್ಕೊಂಡಿದ್ದಾರೆ. ದರ್ಶನ ಸಲುವಾಗಿ ಎಲ್ಲರಿಗೆ ಅವಕಾಶ ಮಾಡಿಕೊಡ್ರಿ, ಎಲ್ಲರಿಗೆ ಅವಕಾಶ ಮಾಡಿಕೊಡ್ರಿ. ದಯವಿಟ್ಟು ವಿನಂತಿ ಮಾಡಿಕೊಡ್ತೀನಿ, ದಯವಿಟ್ಟು ವಿನಂತಿ ಮಾಡಿಕೊಡ್ತೀನಿ. ಎಲ್ಲರಿಗೆ ಸಹಕಾರ ಮಾಡ್ರಿ, ಇನ್ನವರೆಗೂ ವಿಚಾರ ಮಾಡ್ರಿ. ಟೈಮ್ ಇಲ್ಲ, 5 ಗಂಟೆ ದಯವಿಟ್ಟು ಹೂ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ರಿ, ಬೇಗ ದರ್ಶನ ಮಾಡ್ರಿ. ನಮ್ಮ ನೆಚ್ಚಿನ ನಾಯಕರಾದಂತಹ ಧರಂ ಸಿಂಗ್ ಸಾಹೇಬರು ಇವತ್ತು ನಮ್ಮ ಇಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಈಗ ಆಗಮಿಸಿದ್ದಾರೆ. ಅಲ್ಲಿಗೆ ನಿನ್ನೆಷ್ಟೇ ಹಲವು ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಈಗ ಇಲ್ಲಿ ಜೇವರ್ಗಿಗೆ ಕೂಡ ಎಲ್ಲರೂ ಗಣ್ಯರು ಆಗಮಿಸುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ಧರಂ ಸಿಂಗ್ ಅವರು ಪಕ್ಷವನ್ನ ಮೀರಿದವರು, ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಅವರಿಗೆ ಆತ್ಮೀಯರಾಗಿದ್ರು. ಯಾರ ಜೊತೆ ಕೂಡ ಅವರು ಮನಸ್ತಾಪವನ್ನ ಇಟ್ಕೊಳ್ತಾ ಇರಲಿಲ್ಲ. ಎಲ್ಲರ ಜೊತೆ ಕೂಡ ಸೌಹಾರ್ದಯುತ ಸಂಬಂಧವನ್ನ ಅವರು ಇಟ್ಟುಕೊಂಡಿದ್ರು. ಇನ್ನು ದಿನೇಶ್ ಗುಂಡೂರಾವ್ ಅವರ ಪಾಲಿಗೆ ಧರಂ ಸಿಂಗ್ ಅವರು ತುಂಬಾ ವಿಶೇಷ ವ್ಯಕ್ತಿ. ಯಾಕಂದ್ರೆ ದಿನೇಶ್ ಗುಂಡೂರಾವ್ ಅವರನ್ನ ಕೆಪಿಸಿಸಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಿದವರು ಕೂಡ ಧರಂ ಸಿಂಗ್ ಅವರ ಅವಧಿಯಲ್ಲಿ ಕೆಪಿಸಿಸಿಗೆ ಇವರು ಪದಾರ್ಪಣೆ ಮಾಡಿರೋದು. ಅಂದ್ರೆ ಅಲ್ಲಿ ಒಂದು ಹುದ್ದೆಯನ್ನ ಗಳಿಸಿರೋದು ದಿನೇಶ್ ಗುಂಡೂರಾವ್ ಅವರು. ಹಾಗೆ ಅವರ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಧರಂ ಸಿಂಗ್ ಅವರ ಪಾತ್ರ ತುಂಬಾ ಮಹತ್ವದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಸಲ್ಲಿಸಲಾಗಿತ್ತು. ದಿನೇಶ್ ಗುಂಡೂರಾವ್ ಅವರು ಸಂತಾಪ ಸೂಚಕ ಸಭೆಯನ್ನ ಕೂಡ ಅಲ್ಲಿ ಏರ್ಪಾಡು ಮಾಡಿದ್ರು. ಇವತ್ತು ಜೇವರ್ಗಿಗೆ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ದಾರೆ. ಅಂತಿಮ ವಿಧಿವಿಧಾನದಲ್ಲಿ ಅವರು ಕೂಡ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಕೂಡ ಅಲ್ಲಿ ಆಗಮಿಸಿರುವಂತಹ ದೃಶ್ಯವನ್ನು ನಾವು ನೋಡಬಹುದು. ದಿನೇಶ್ ಗುಂಡೂರಾವ್ ಹಾಗೆ ರಾಮಲಿಂಗಾರೆಡ್ಡಿ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಅವರು ಕೂಡ ಆಗಮಿಸುತ್ತಾರೆ. ಹಾಗೆ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಕೂಡ ಆಗಮಿಸಬಹುದು. ಇನ್ನು ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಅವರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಪಕ್ಷಗಳ ನಾಯಕರು ಕೂಡ ಆಗಮಿಸುತ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಅಗಲಿದ ನಾಯಕನಿಗೆ ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ದರ್ಶನವನ್ನ ಪಡೆದಿರ್ತಕ್ಕಂಥ ಯಾವತ್ತೂ ಮುಖಂಡರಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ, ತಮ್ಮ ದರ್ಶನ ಮುಗಿದ ತಕ್ಷಣನೇ ವೇದಿಕೆ ಕೆಳಗಡೆ ಬಂದು ಬೇರೊಬ್ಬರಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ತಾ ಇದ್ದೀನಿ. ದಯಮಾಡಿ ದರ್ಶನ ತೆಗೆದುಕೊಂಡ ತಕ್ಷಣನೇ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ವೇದಿಕೆ ಮೇಲಿಂದ ನಿರ್ಗಮಿಸಿ ಬೇರೆಯವರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದಾರೆ. ಸನ್ಮಾನ್ಯ ಧರಂ ಸಿಂಗ್ ಜಿ ಅವರ
1968ರಿಂದ ಪ್ರಾರಂಭವಾಗಿರ್ತಕ್ಕಂಥ ರಾಜಕೀಯ ರಥಯಾತ್ರೆ 2009ರವರೆಗಿನ ಎಲ್ಲ ಧರ್ಮ ಸಿಂಗ್ ಸಾಹೇಬರ ಸಾಕಾರ ಮಾಡಿ ಪಬ್ಲಿಕ್ ಇರ್ತಾರೆ ಇನ್ನೊಂದು ಇನ್ನೊಂದು ತಾಸು ದೇವರಿಗೆ ಸ್ಟೇಡಿಯಂನಾಗ ಇಟ್ಟಾರೆ ರೌಡ್ ಭಾಳ ಐತೆ ಇನ್ನೊಂದು 40 minutes ಸ್ವಲ್ಪ ಲಘು ಮಾಡ್ಬೇಕನ್ನತ್ತಾರೆ ಯಾಕಂದ್ರೆ ಸಾಯಂಕಾಲ ಆದಮೇಲೆ ಅದಕ್ಕೆ ಅವರು ಸ್ವಲ್ಪ ಅವ್ರು ಗಡ್ಬಡಿ ಮಾಡತ್ತಾರೆ ಒಂದು ಹಾಫ್ ಆನ್ ಅವರ್ 1 ಅವರ್ ನೋಡಕತ್ತಿಲ್ಲ ಅಲ್ಲಿ ಒಳಗದ ಇಲ್ಲಿ ಹೊಲಕತ್ತಿಲ್ಲ ಜೇವರ್ಗಿಯ ತಾಲೂಕು ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರವನ್ನ ಇಡಲಾಗಿದೆ. ಧರ್ಮಸಿಂಗ್ ಅವರ ಅಂತಿಮ ದರ್ಶನಕ್ಕೆ ಗಣ್ಯರು ಕೂಡ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಈಗ ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಆಗಮಿಸಿದ್ದಾರೆ. ಅವರು ಧರ್ಮಸಿಂಗ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಹಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ನಾವೀಗ ನೋಡಬಹುದು ನಾಯಕರೆಲ್ಲರೂ ಕೂಡ ಅಲ್ಲಿ ಪಾರ್ಥಿವ ಶರೀರದ ಸುತ್ತ ನಿಂತು ಕಂಬನಿ ಮಿಡಿತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.